ಪೊರಕೆಯ ಬಗ್ಗೆ ತಿಳಿಯಲೇಬೇಕಾದ ಮಾಹಿತಿಗಳು. ಸಮಯ ಮಾಡಿಕೊಂಡು ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ. ಪೊರಕೆ ಮಾತೆ ಮಹಾಲಕ್ಷ್ಮಿಯ ಸ್ವರೂಪ ಎಂದು ಹೇಳಲು ಒಂದು ರಹಸ್ಯ ಕೂಡ ಇದೆ. ವೈಕುಂಠಕ್ಕೆ ಮೊಟ್ಟ ಮೊದಲನೇ ಬಾರಿಗೆ ತಾಯಿ ಮಹಾಲಕ್ಷ್ಮೀ ದೇವಿಯು ಕಾಲಿಟ್ಟಾಗ ಪೊರಕೆಯಿಂದ ಆ ಸ್ಥಳವನ್ನು ಶುದ್ಧೀಕರಣ ಮಾಡಲಾಗಿತ್ತು ಎನ್ನುವ ನಂಬಿಕೆ ಇದೆ. ಹಾಗಾಗಿ ಪೊರಕೆಯನ್ನು ಲಕ್ಷ್ಮೀ ದೇವಿಗೆ ಪ್ರಿಯವಾದ ವಸ್ತು, ಅದು ಲಕ್ಷ್ಮೀ ಸ್ವರೂಪ ಎಂದು ಶಾಸ್ತ್ರ ಗ್ರಂಥದಲ್ಲಿ ಉಲ್ಲೇಖಿಸಿದೆ. ಯಾವಾಗಲೂ ಪೊರಕೆಯನ್ನು ಬೇರೆಯವರ ಕಣ್ಣಿಗೆ ಕಾಣಿಸದ ರೀತಿಯಲ್ಲಿ ಇಡಬೇಕು. ನಿಮ್ಮ ಮನೆಯ ಇತರ ಸದಸ್ಯರ ಕಣ್ಣಿಗೆ ಕೂಡ ಕಾಣಿಸದ ರೀತಿ ಇಡಬೇಕು. ಪೊರಕೆಯನ್ನು ನೀವು ಹಣ ಬಚ್ಚಿಡುವ ರೀತಿ, ಹಣವನ್ನು ಜೋಪಾನ ಮಾಡುವ ರೀತಿ ಜೋಪಾನ ಮಾಡಬೇಕು. ಇದರಿಂದ ಮಹಾಲಕ್ಷ್ಮಿ ನಿಮ್ಮ ಮನೆಯನ್ನು ಬಿಟ್ಟು ಹೋಗುವುದಿಲ್ಲ. ಆದರೆ ರಾತ್ರಿಯ ಬಳಿ ಮನೆಯ ಬಾಗಿಲ ಬಳಿ ಇಡಿ. ಇದರಿಂದ ದುಷ್ಟಶಕ್ತಿ ಪ್ರವೇಶ ಆಗುವುದಿಲ್ಲ. ಮನೆಯಲ್ಲಿ ಕಷ್ಟ ನಷ್ಟ ಕಡಿಮೆಯಾಗುತ್ತದೆ, ಶ್ರೀಮಂತಿಕೆ ಹೆಚ್ಚುತ್ತದೆ, ನೆಮ್ಮದಿ ಲಭಿಸುತ್ತದೆ. ಪೊರಕೆಯ ಮುಂಭಾಗ ಬಾಗಿಲ ಕಡೆ ನೋಡಬೇಕು ಹಾಗೂ ಪೊರಕೆಯನ್ನು ಮಲಗಿಸಿಯೇ ಇಡಬೇಕು. ಎಚ್ಚರ: ಪೊರಕೆಯನ್ನು ಯಾವಾಗಲೂ ನೇರವಾಗಿ ಇಡಲೇಬಾರದು, ಮಲಗಿಸಿಯೇ ಇಡಬೇಕು. ನೇರವಾಗಿ ಯಾವಾಗ ಇಡುತ್ತೀರಾ ಆರ್ಥಿಕ ಸಂಕಷ್ಟಗಳು ಬರುತ್ತವೆ, ಕಷ್ಟಗಳು ತಪ್ಪೋದಿಲ್ಲ. ಮನೆಯ ಅಟ್ಟದ ಮೇಲೆ ಅಥವಾ ಮಹಡಿ ಅಥವಾ ಟೆರೆಸ್ ಮೇಲೆ ಪೊರಕೆಯನ್ನು ಇಡುವ ರೂಢಿ ಕೆಲವರಲ್ಲಿ ಇರುತ್ತದೆ. ಆದರೆ ಇದು ತಪ್ಪು. ಆ ಜಾಗದಲ್ಲಿ ಇಟ್ಟರೆ ಮನೆಯಲ್ಲಿ ಸದಾ ಕಲಹಗಳು, ಜಗಳಗಳು, ಭಿನ್ನಾಭಿಪ್ರಾಯಗಳು, ಹಣಕಾಸಿಗೆ ಕೊರತೆ ತಪ್ಪುವುದಿಲ್ಲ. ಇವಾಗಲೇ ಅಲ್ಲಿಂದ ತೆಗೆದು ಬಿಡಿ. ಹಾಗೆ ಬೆಡ್ರೂಮ್ನಲ್ಲಿ ಪೊರಕೆ ಇಡಬಾರದು. ಗಂಡ ಹೆಂಡತಿ ನಡುವೆ ಭಿನ್ನಾಭಿಪ್ರಾಯ, ಜಗಳ, ಕಲಹ ಸತತವಾಗಿ ಇರುತ್ತೆ. ಅವರ ಮಧ್ಯೆ ಭಿನ್ನಾಭಿಪ್ರಾಯ ತಪ್ಪೋದಿಲ್ಲ. ದಂಪತಿಗಳು ಇಡಲೇಬೇಡಿ. ಎಚ್ಚರ: ಬಾಡಿಗೆ ಮನೆಯಲ್ಲಿ ವಾಸ ಮಾಡುವವರು ಮನೆ ಬದಲಾವಣೆ ಮಾಡುವ ಸಮಯದಲ್ಲಿ ಹಳೆಯ ವಸ್ತು ಬಿಟ್ಟು ಬರುವ ರೂಢಿ ಇರುತ್ತೆ. ಆದ್ರೆ ಯಾವತ್ತಿಗೂ ಪೊರಕೆ ಬಿಟ್ಟು ಬರಲೇಬಾರದು, ಮರೆಯದಿರಿ. ಹಳೆ ಮನೆಯಲ್ಲಿ ಬಿಟ್ಟು ಬಂದ್ರೆ ನಿಮ್ಮ ಸಂಪತ್ತು, ಅದೃಷ್ಟವನ್ನು ಅಲ್ಲೇ ಬಿಟ್ಟ ಹಾಗೆ ಲೆಕ್ಕ. ನೆನಪಿಡಿ, ಪೊರಕೆ ಇನ್ನು ಹಳೆಯದಾಗಲಿಲ್ಲ ಅಂತ ತುಂಬಾ ದಿನ ಆದ್ರೂ ಅದನ್ನೇ ಬಳಸುತ್ತಾ ಇರುವುದು ಬಹಳ ತಪ್ಪು. ಒಂದು ಪೊರಕೆಯನ್ನು 3 ಅಥವಾ 4 ತಿಂಗಳು, ಅದಕ್ಕಿಂತ ಹೆಚ್ಚು ದಿನ ಬಳಸುವುದು ಮಾಡಲೇಬಾರದು. ಪೊರಕೆ ಎಷ್ಟೇ ಚೆನ್ನಾಗಿದ್ದರೂ ಪರವಾಗಿಲ್ಲ, ಅದನ್ನು ಬಳಸಬಾರದು, ಎಸೆದು ಬಿಡಿ. ಅದರಲ್ಲಿ ಸಾಕಷ್ಟು ನೆಗೆಟಿವಿಟಿ ಸೇರುತ್ತದೆ. ಅದು ನಿಮಗೆ ಮನೆಯಲ್ಲಿ ನೆಗೆಟಿವಿಟಿ ಹರಡುತ್ತದೆ. ಇದರಿಂದ ಕಷ್ಟಗಳು ಬರುತ್ತಾ ಹೋಗುತ್ತದೆ. ಪೊರಕೆ ಯಾವುದೇ ಕಾರಣಕ್ಕೂ ಕಾಲನ್ನು ತಾಗಬಾರದು. ಇದರಿಂದ ಅವಮಾನ ಮಾಡಿದಂತಾಗುತ್ತದೆ. ಮನೆಯ ಸದಸ್ಯರಿಗಾಗಲಿ, ಮಕ್ಕಳಿಗಾಗಲಿ, ಪಶು ಪ್ರಾಣಿಗಾಗಲಿ ಒಡೆಯುವುದನ್ನು ಮಾಡಲೇಬಾರದು. ಇದು ಸಿರಿ ಸಂಪತ್ತಿನ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ. ಆಹಾರ ಪದಾರ್ಥಗಳು, ದಿನಸಿ ಪದಾರ್ಥಗಳು ನೆಲದಲ್ಲಿ ಬಿದ್ದರೆ ಬಟ್ಟೆಯಲ್ಲಿ ನೀಟಾಗಿ ಕ್ಲೀನ್ ಮಾಡಿ. ನಂತರ ಜಾಗವನ್ನು ಕಸಪೊರಕೆಯಿಂದ ಗುಡಿಸಬೇಕು. ಇಲ್ಲದಿದ್ದರೆ ಅನ್ನಕ್ಕೆ ಕೊರತೆ ಉಂಟಾಗುತ್ತದೆ. ಮನೆಯಲ್ಲಿ ದಿನಸಿ ಪದಾರ್ಥಗಳು ತುಂಬಿರುವುದಿಲ್ಲ. ಪೊರಕೆಯನ್ನು ಬಚ್ಚಿಡಲು ತುಂಬಾ ಶ್ರೇಷ್ಠವಾದ ದಿಕ್ಕು ನೈಋತ್ಯ ದಿಕ್ಕು. ಈ ದಿಕ್ಕಿನಲ್ಲಿ ಪೊರಕೆಯನ್ನು ಮಲಗಿಸಿ ಇಟ್ಟು ನೋಡಿ. ನಿಮ್ಮ ಅದೃಷ್ಟದ ದಿನಗಳು ಶುರುವಾಗುತ್ತದೆ. ನಂಬಿಕೆ ಇಟ್ಟು ಖರ್ಚಿಲ್ಲದ ಈ ಕೆಲಸ ಮಾಡಿ ನೋಡಿ, ಖಂಡಿತ ಒಳ್ಳೆಯದಾಗುತ್ತೆ. ಆದರೆ ಯಾವುದೇ ಕಾರಣಕ್ಕೂ 2 ಪೊರಕೆಗಳನ್ನು ಜೊತೆಯಲ್ಲಿ ಇಡಲೇಬಾರದು. ಜಗಳ, ಕಲಹ, ಮನೆಯಲ್ಲಿ ಸದಾ ಕಿರಿಕಿರಿ ಉಂಟಾಗುತ್ತದೆ. ದಯವಿಟ್ಟು ನಿರ್ಲಕ್ಷ್ಯ ಮಾಡಬೇಡಿ. ನಂಬಿಕೆ ಇಟ್ಟು ಪಾಲಿಸಿ. ಎಲ್ಲರಿಗೂ ಶುಭವಾಗಲಿ. ಇದಿಷ್ಟು ಇವತ್ತಿನ ಸಂಚಿಕೆಯಾಗಿತ್ತು. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತು ಇನ್ನಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.